EVM ಹ್ಯಾಕ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಮಾಹಿತಿ ಇಲಾಚೆ ಬರ್ತಾ ಇದೆ. ಇಂಡಿಯಾ ಟುಡೇ ಒಂದು ಖಾಸಗಿ ವಾಹಿನಿ ಇದು ನಡೆಸಿರತಕ್ಕಂಥ ಕುಟುಕು ಕಾರ್ಯಾಚರಣೆಯಲ್ಲಿ ಇದು ಬಯಲಾಗಿದೆ. ಸೈಬರ್ ತಜ್ಞ ಅಂತ ಹೇಳಿ ಒಬ್ಬ ವ್ಯಕ್ತಿ ಹೇಳಿಕೊಂಡಿದ್ರು. ಈ ವ್ಯಕ್ತಿನೇ ಸ್ಫೋಟಕ ಅಂಶವನ್ನು ಬಯಲು ಮಾಡಿರತಕ್ಕಂಥದ್ದು. ನೀವು EVM ಯಾರು ತಯಾರು ಮಾಡಿದ್ರಲ್ಲ ಅವ್ರನ್ನೂ ಕೂಡ ನಾವು ಮಾತನಾಡಿಸಿದ್ದೀವಿ. ಅವರೊಂದು ಮಾತನ್ನು ಹೇಳ್ತಾರೆ, EVM ಇದೆಯಲ್ಲ ಇದಕ್ಕೆ ಯಾವುದೇ ರೀತಿಯಲ್ಲಿ ಇಂಟರ್ನೆಟ್ನ ಸಂಪರ್ಕ ಇರಲ್ಲ ಅಂತ. ಸಪ್ರೇಟಾಗಿ ಒಂದು ಕ್ಯಾಲ್ಕುಲೇಟರ್ ತೊಗೊಳ್ತೀವಲ್ಲ ನಾವು ಮೊಬೈಲ್ ಫೋನ್ದಲ್ಲ, ಕ್ಯಾಲ್ಕುಲೇಟರ್ ತೊಗೊಂಡಾಗ ಅದಕ್ಕೆ ಬಾಹ್ಯವಾಗಿ ಯಾವುದೇ ಸಂಪರ್ಕ ಇರಲ್ಲ. ಒಂದು ಸೆಲ್ ಹಾಕಿರುತ್ತೆ, ಅದರ ಆಧಾರದ ಮೇಲೆ ಅದು ಕೆಲಸ ಮಾಡ್ತಿರುತ್ತಲ್ಲ, ಅದು ಹೇಗೋ EVM ಕೂಡ ಹಾಗೆ ಅಂತ ತಯಾರು ಮಾಡಿದವ್ರು ಹೇಳೋದು. ಆದರೆ ಇಲ್ಲಿ ಈ ವ್ಯಕ್ತಿ ಹೇಳಿರೋ ಅಂಶ ನೋಡಿಬಿಟ್ರೆ ನಿಮಗೆ ಗಾಬರಿ ಆಗಿಬಿಡುತ್ತೆ. ಹಲವಾರು ಬಾರಿ EVMಗಳನ್ನು ಹ್ಯಾಕ್ ಮಾಡಲಾಗಿತ್ತು ಅಂತ ಈ ವ್ಯಕ್ತಿ ಮಾತಾಡಿರೋದು. ಹ್ಯಾಕ್ ಮಾಡಿದ್ದೀವಿ ನಾವು, EVM ಹ್ಯಾಕ್ ಮಾಡಿದ್ದೀವಿ ಅಂಥೇಳಿ ಈ ವ್ಯಕ್ತಿ ಮಾತಾಡಿರೋದಿಲ್ಲಿ. 2014ರ ಚುನಾವಣೆಯಲ್ಲಿಯೂ ಕೂಡ EVM ಹ್ಯಾಕ್ ಮಾಡಲಾಗಿದೆ. ಸೈಬರ್ ತಜ್ಞ ಸೈಯದ್ ಶೂಜಾ ಎಂಬಾತ ಕುಟುಕು ಕಾರ್ಯಾಚರಣೆಯೊಂದರಲ್ಲಿ ಈ ಮಾಹಿತಿನ ಹಂಚಿಕೊಂಡಿರೋದು. ಅಮೆರಿಕದ ರಕ್ಷಣಾ ಇಲಾಖೆಯ ತಂತ್ರಜ್ಞಾನ ಬಳಸಿಕೊಂಡು ಹ್ಯಾಕ್ ಮಾಡಿರುವುದಾಗಿ ಕೂಡ ಆತ ಹೇಳ್ತಾ ಇದ್ದಾನೆ. ಸಂಸದರೊಬ್ಬರ ಸೋಗಿನಲ್ಲಿ ಸಂಪರ್ಕ ಮಾಡಿರೋದು. ಒಬ್ಬರು MP ಅಂತ ಹೇಳಿಕೊಂಡು ಈ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡ್ಕೊಂಡಿರೋದು. ಇದು ಖಾಸಗಿ ವಾಹಿನಿಯೊಂದರ ಕುಟುಕು ಕಾರ್ಯಾಚರಣೆಯಲ್ಲಿ ಈ ವ್ಯಕ್ತಿ ಮಾತಾಡಿರೋದು. ಎಷ್ಟರ ಮಟ್ಟಿಗೆ EVM ಹ್ಯಾಕ್ ಅನ್ನೋದು ನಿಜ ಅಲ್ಲ, ಇದಕ್ಕೆ ಚುನಾವಣಾ ಆಯೋಗ ಉತ್ತರ ಕೊಟ್ಕೊಳ್ಬೇಕಾಗತ್ತೆ. ಸಂಸದರೊಬ್ಬರ ಸೋಗಲ್ಲಿ ಸಂಪರ್ಕಿಸಿದಾಗ ಇಂಥ ಮಾಹಿತಿ ಬಯಲಿಗೆ ಬಂದಿದೆ. ವಿಡಿಯೋ ಇದರ ಬಗ್ಗೆ ರಿಲೀಸ್ ಆಗಿದ್ದರೂ ಕೂಡ ಇಲ್ಲಿಯವರೆಗೆ ಚುನಾವಣಾ ಆಯೋಗ ಸೈಲೆಂಟ್ ಹಾಕಿದೆ, ಗೊತ್ತಿಲ್ಲ. ಸೈಬರ್ ತಜ್ಞ ಹೇಳಿದ್ದೇನು ಅಂದರೆ, ಮಹಾರಾಷ್ಟ್ರದ 288 ಕ್ಷೇತ್ರಗಳ ಪೈಕಿ 281ರಲ್ಲಿ EVM ಹ್ಯಾಕ್ ಮಾಡಬಲ್ಲೆ, ನಾನು ಬಿಟ್ಬಿಡ್ತೀನಿ ಅಂತ. EVM ಹ್ಯಾಕ್ ಮಾಡಬಲ್ಲೆ ಅಂತ ಅವ್ರು ಹೇಳಿದ್ದಾರೆ. VVPATನ ಡೀಟೇಲ್ಸ್ ನನಗೆ ಕೊಟ್ಟುಬಿಟ್ರೆ, VVPAT ಇದರಲ್ಲಿ ಎಷ್ಟು ಮತಗಳು ಬಂತು ಏನು ಅಂತ ಒಂದು ವಿವರವನ್ನು ನನಗೇನಾದರೂ ಕೊಟ್ಟುಬಿಟ್ರೆ ನಾನು ಹ್ಯಾಕ್ ಮಾಡಿ ತೋರಿಸ್ತೀನಿ, ಹೇಳಿದವ್ರನ್ನ ಗೆಲ್ಲಿಸ್ತೀನಿ ನಾನು ಅಂತ. VVPAT ಡೀಟೇಲ್ಸ್ ನನಗೊಂದು ಬೇಕು, ಅದ್ರ ಪ್ರಕಾರ ನಾನು EVMನ ರೆಡಿ ಮಾಡ್ತೀನಿ ಇಲ್ಲೇ ಕೂತ್ಕೊಂಡು ಅಂತ. VVPAT ಡೀಟೇಲ್ಸ್ ಬರುತ್ತಲ್ವಾ, VVPATಲ್ಲಿ ನೋಡಿಕೊಂಡಾಗ ನಾನು ಯಾರಿಗೆ ವೋಟ್ ಹಾಕಿದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಈ ವಿವರ ಈ ವ್ಯಕ್ತಿಗೆ ಬೇಕಂತೆ. ಆ ವಿವರ ಈ ವ್ಯಕ್ತಿಗೆ ಹೋದಾಗ ನಾನು ಹ್ಯಾಕ್ ಮಾಡಿ ತೋರಿಸ್ತೀನಿ. ಚುನಾವಣೆಯ ದಿನ ನಾನು ಪ್ರೀ ಪ್ರೋಗ್ರಾಮ್ ಮಾಡಿಬಿಡ್ತೀನಿ. ಅದನ್ನು ಚುನಾವಣೆಗಿಂತ ಮುಂಚೆ ವೋಟಿಂಗ್ ನಡೆಯುತ್ತಲ್ಲ, ಪ್ರೀ ಪ್ರೋಗ್ರಾಮ್ ಮಾಡ್ತೀನಿ ನಾನು ಅವತ್ತು. ಆ ಚುನಾವಣೆಗಿಂತ ಮುಂಚಿತವಾಗಿ ಒಂದು ಪ್ರೀ ಪ್ರೋಗ್ರಾಮ್ ಮಾಡಿಬಿಡ್ತೀನಿ. ಅದು BJP ಪರವಾಗಿದ್ದರೆ ಅದರ ಪರವಾಗಿ ಪ್ರೀ ಪ್ರೋಗ್ರಾಮ್ ಫೈಲ್ನ ಸಿದ್ಧ ಮಾಡಿಬಿಡ್ತೀನಿ ನಾನು. ಚುನಾವಣೆಯ ದಿನ ಟ್ರಾನ್ಸ್ಮಿಷನ್ ತಡೆದುಬಿಟ್ಟು ನನ್ನ ಕಡೆಯ ಫೈಲನ್ನು ಅಲ್ಲಿ ಕಳಿಸ್ಕೊಡ್ತೀನಿ ನಾನು. ಅದನ್ನು ಚುನಾವಣಾ ಆಯೋಗ ತಮ್ಮ ಫೈಲ್ ಅಂತ ಭಾವಿಸ್ಕೊಂಡ್ಬಿಡ್ತಾರೆ. ನೋಡಿ, ಇಲ್ಲಿ ಚುನಾವಣೆಯ ದಿನ ಟ್ರಾನ್ಸ್ಮಿಷನ್ ತಡೆದುಬಿಟ್ಟು ಆ ಫೈಲ್ ಜಾಗದಲ್ಲಿ ನನ್ನ ಫೈಲನ್ನು ನಾನು ಕಳಿಸ್ಕೊಟ್ಬಿಡ್ತೀನಿ. ಚುನಾವಣಾ ಆಯೋಗ ಅಂದ್ಕೊಳ್ಳುತ್ತೆ ಅವತ್ತಿಗದು ಅವ್ರದ್ದೇ ಫೈಲ್ ಅಂತ ಭಾವಿಸ್ಕೊಳ್ತಾರೆ. EVMಗಳು ಆ ಟೈಮಲ್ಲಿ ಆನ್ ಆಗದೆ ಇದ್ದರೂ ಕೂಡ, ಅದು ಆಫ್ ಆಗಿದ್ದರೂ ಕೂಡ ಈ ಟ್ರಾನ್ಸ್ಮಿಷನ್ ಕಂಟಿನ್ಯೂಸ್ ಆಗಿ ಮುಂದುವರಿತಾ ಇರುತ್ತೆ. EVM ಹ್ಯಾಕ್ ಮಾಡಬೇಕಾದ್ರೆ 53 ಕೋಟಿ ರೂಪಾಯಿಗಳನ್ನು ಕೊಡಿ ಅಂಥೇಳಿ ಈ ಶೂಜಾ ಎನ್ನುವ ಹ್ಯಾಕರ್ ಎಂದು ನಂಬಲಾದಂಥ ವ್ಯಕ್ತಿ ಇದ್ರ ಬಗ್ಗೆ ಇದೀಗ ಈ ಥರದೊಂದು ಬೇಡಿಕೆ ಕೂಡ ಇಟ್ಟಿರೋದು. ಈ ಒಂದು ವಿಡಿಯೋ ಬಹಳ ಸಂಚಲನವನ್ನು ಮೂಡಿಸ್ತಾ ಇದೆ. इनका आपको पता होगा, इनके पास 102 सीट्स इनको दी गई है. 75 इनको करवाना है. The number is between 60 to 75. We'll give you definite digit once we finalize this. 63 होंगे आपके यहाँ. 63 आप बोल रहे हो कि कंफर्म हो जाएगा? हाँ, 63 कंफर्म होगा. बट 63 जो हम नाम देंगे वही ना? आप दे दो नाम. 105 में से मेरे पास 63 स्ट्रेट आउट एक्सेस है, लेकिन मेरे को VVPAT की मशीन की डिटेल्स चाहिए. तो आप 63 कौन से वो बता सकते हैं, ताकि हम उसमें से फिर अपना जो होगा वो निकाल के आपको ये कर देंगे. 63 मेरे पास एक्सेस तो पूरे 281 का है. आउट ऑफ 288 281 का पूरों का एक्सेस है, लेकिन कुछ एरिया ऐसा है जहाँ पे फ्रीक्वेंसी आइसोलेशन इम्पॉसिबल है. 63 का क्या हमको ये बैठ जाएगा खर्चा? एस्टिमेटेड कॉस्ट क्या होगा? देखिए, फिलहाल SS7 का टर्मिनल एक्सेस जो अभी राइट नाउ का आज के यानी 15 तक का लॉक इन है, वो पड़ रहा है करीब